ಚನ್ನಪಟ್ಟಣದ ಭೂಸ್ವಾಧೀನ ವಿವಾದಕ್ಕೆ ಇವತ್ತು ಕ್ಲೈಮ್ಯಾಕ್ಸ್ ಅಂತ ಹೇಳಬಹುದು. ಇವತ್ತು ಅಂತಿಮ ನಿರ್ಧಾರವನ್ನ ಮಾನ್ಯ ಮುಖ್ಯಮಂತ್ರಿಗಳು ಪ್ರಕಟ ಮಾಡಲಿದ್ದಾರೆ. ಪಾಪ ರೈತರ ಜಮೀನನ್ನ ಕೈಗಾರಿಕಾ ಉದ್ದೇಶದಿಂದ ಒತ್ತುವರಿ ಮಾಡಿಕೊಂಡು ಬಿಡಿಗಾಸಿಗೆ ಅದನ್ನ ರೈತರಿಂದ ವಸೂಲಿ ಮಾಡ್ಕೊಳ್ತಾ ಇರುವ, ಕಬ್ಜಾ ಮಾಡ್ಕೊಳ್ತಾ ಇರುವ ಸರ್ಕಾರದ ವಿರುದ್ಧ ಸತತ 1800 ದಿನಗಳ ಹೋರಾಟ ನಡೆದಿತ್ತು. ಆ ಬಗ್ಗೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಿಎಂ ಬಹಳ ಮಹತ್ವದ ಮೀಟಿಂಗ್ ಅನ್ನು ನಡೆಸ್ತಾರೆ. ಅಧಿಕಾರಿಗಳು ಮತ್ತು ರೈತರ ಜೊತೆಗೆ ಚರ್ಚೆ ಮಾಡ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು 1200 ದಿನಗಳ ನಿರಂತರ ಹೋರಾಟ, 4 ವರ್ಷಗಳಿಂದ ನಡೀತಾ ಇರುವಂತಹ ಹೋರಾಟ, 1777 ಎಕರೆ ಕೃಷಿ ಭೂಮಿಯನ್ನ ಸ್ವಾಧೀನವನ್ನ ವಿರೋಧಿಸಿ ನಡೀತಾ ಇರುವಂತಹ ಹೋರಾಟ, ಆ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಬಲವಂತವಾಗಿ ನಮ್ಮಿಂದ ಜಮೀನನ್ನ ಕಸ್ಕೊಂಡ್ರೆ ನಾವು ಉಗ್ರ ರೂಪವನ್ನ ತಾಳ್ತೀವಿ, ರಾಷ್ಟ್ರ ಮಟ್ಟದಲ್ಲಿ ರೈತ ಚಳವಳಿಯನ್ನ ಮಾಡ್ತೀವಿ, ನಮಗೆ 1 ಎಕರೆಗೆ 3.5 ಕೋಟಿ ಪರಿಹಾರವನ್ನು ಕೊಡಬೇಕು, ಇಲ್ಲ ನಮ್ಮ ಜಮೀನನ್ನು ನಮಗೆ ಬಿಟ್ಟುಕೊಡಬೇಕು, ನಾವು ನಮ್ಮ ಮಕ್ಕಳು ದುಡ್ಡು ತಗೊಂಡು ಏನು ಮಾಡಬೇಕಾಗಿಲ್ಲ, ಜಮೀನಿದ್ರೆ ನಮ್ಮ ಕುಟುಂಬ ಇಲ್ಲಿ ಉಳುಮೆ ಮಾಡ್ಕೊಂಡು ಬದುಕ್ತೀವಿ, ಇಲ್ಲೇನೋ ಬೇಸಾಯ ಮಾಡಿಕೊಂಡು ಜೀವನದ ಸಾಗಿಸ್ಕೊಳ್ತೀವಿ, ಆದರೆ ನಮ್ಮಿಂದ ಈ ಜಮೀನನ್ನು ಕಿತ್ಕೊಳ್ಳೋಕೆ ಬರಬೇಡಿ ಅಂತ ರೈತರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆ ಉಗ್ರ ರೂಪಕ್ಕೆ ತಿರುಳುವ ಎಲ್ಲ ಸಾಧ್ಯತೆಗಳಿದೆ. 1200 ದಿನಗಳಿಂದ ನಡೀತಾ ಇರುವಂಥ ಒಂದು ದೊಡ್ಡ ಹೋರಾಟ ಇದು. 1777 ಎಕರೆ ಕೃಷಿ ಭೂಮಿಯನ್ನ, ಫಲವತ್ತಾದ ಭೂಮಿಯನ್ನ ಕೈಗಾರಿಕಾ ಉದ್ದೇಶಗಳಿಗೋಸ್ಕರ ಸರ್ಕಾರ ಅದನ್ನ ಒತ್ತುವರಿ ಮಾಡಿಕೊಳ್ಳುವ, ಅಂದ್ರೆ ರೈತರಿಂದ ಕಬಳಿಕೆ ಮಾಡಿಕೊಳ್ಳೋ ಪ್ರಯತ್ನದಲ್ಲಿ ಇದೆ ಅನ್ನುವ ಆರೋಪ. ಅದಕ್ಕೆ ಇವತ್ತು ಒಂದು ಫೈನಲ್ ಸ್ಟೇಟ್ಮೆಂಟ್ ಸಿಗ್ಬಹುದು. ಶಶಿಧರ್ ಮಾಹಿತಿ ಕೊಡ್ತಾರೆ. ಶಶಿಧರ್, 1280ಕ್ಕೂ ಹೆಚ್ಚು ದಿನಗಳ ಹೋರಾಟ, ಇವತ್ತಾದ್ರೂ ಮುಖ್ಯಮಂತ್ರಿಗಳಿಂದ ಆ ಜಾಗಕ್ಕೆ, ಆ ರೈತರಿಗೆ ಒಂದು ಸಿಹಿ ಸುದ್ದಿ ಸಿಗಬಹುದಾ? ಏನ್ ನಡೆಯುತ್ತೆ ಇವತ್ತು ವಿಧಾನಸೌಧದಲ್ಲಿ? ಶಶಿ ಪ್ರಣತ್, ಚನ್ನರಾಯಪಟ್ಟಣ ವಿಚಾರಕ್ಕೆ ಸಂಬಂಧಪಟ್ಟಂತೆ 1777 ಎಕರೆಯನ್ನು ಕಳೆದ 1 ವರ್ಷಗಳಿಂದನೇ KEDB ಲ್ಯಾಂಡ್ ಅಕ್ವಿಜೇಷನ್ ಮಾಡ್ಕೊಂಡಿದೆ. ಆದರೆ ಇದುವರೆಗೂ ಅಲ್ಲಿಗೆ ರೈತರ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಯಾಕಂತಂದರೆ ಒಂದು ಬಾರಿ ಭೂವನ್ನು ಸ್ವಾಧೀನವನ್ನು ಮಾಡ್ಕೋಬೇಕಾದ್ರೆ ಆ ಸ್ಥಳೀಯ ನಿವಾಸಿಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಬೇಕು. ಅದಕ್ಕೆ ಅವರನ್ನು ರೈತರು ಏನಿದ್ದಾರೆ, ಅದೇ ರೀತಿಯಲ್ಲಿ ಕೂಡ ಭೂ ಮಾಲೀಕರಿದ್ದಾರೆ, ಅವರನ್ನು ಮನವೊಲಿಸಿ ಅವರಿಗೆ ಬೇಕಾದಂಥ ಭೂ ಪರಿಹಾರವನ್ನು ಕೊಡುವುದ್ರ ಜೊತೆಗೆ ಬದಲಿ ಅವರಿಗೆ ಬೇಕಾದಂಥ ಭೂಮಿಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಆದರೆ ಇದುವರೆಗೂ ಕೂಡ ರೈತರ ವಿಶ್ವಾಸವನ್ನು ಕೂಡ ತೆಗೆದುಕೊಂಡಿಲ್ಲ, ಭೂ ಮಾಲೀಕರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡಿಲ್ಲ. ಏಕೈಕಿಯಾಗಿ ಲ್ಯಾಂಡ್ ಅಕ್ವಿಜೇಷನ್ ಮಾಡಿದ್ದೇವೆ, ನೀವು ಬಿಟ್ಕೊಡಿ, ನಾವು ಕೈಗಾರಿಕಾ ಪ್ರದೇಶವನ್ನು ಮಾಡ್ಕೊಳ್ತೀವಿ ಅಂತ ಹೇಳೋದು ಸರ್ಕಾರದ ಉದ್ದೇಶ ಆಗಿದೆ. ಇದರಿಂದಾಗಿ ಒಂದಷ್ಟು ಜನ ಅಲ್ಲಿ ಉಳುಮೆಯನ್ನು ಮಾಡ್ತಿದ್ದಾರೆ, ಹೊಲ ಗದ್ದೆಗಳನ್ನು ಕೂಡ ಮಾಡ್ಕೊಳ್ತಾರೆ, ಒಂದಷ್ಟು ಜನ ಹೈನುಗಾರಿಕೆಯನ್ನು ಮಾಡ್ಕೊಳ್ತಿದ್ದಾರೆ. ಅವ್ರಿಗೆ ಎಲ್ಲೋಬೇಕು? ಅವ್ರು ಕೊಡುವಂಥ ಪರಿಹಾರ ಹಣದಲ್ಲಿ ಬೇರೆ ಕಡೆ ಭೂಮಿ ತಗೊಳ್ಳೋದಕ್ಕಾಗೋದಿಲ್ಲ. ಹೀಗಾಗಿ ವೈಜ್ಞಾನಿಕವಾಗಿ ದರವನ್ನು ನಿಗದಿ ಮಾಡಿ ಅಂತ ಕೂಡ ಅಲ್ಲಿ ರೈತರು ಒಂದು ಮತ್ತು ಅದೇ ರೀತಿಯಲ್ಲಿ ಕೂಡ ಭೂ ಮಾಲೀಕರು ಕೂಡ ಏನು ಒಂದು ಡಿಮ್ಯಾಂಡನ್ನು ಕೂಡ ಇಟ್ಟಿದ್ರು. ಆ ಒಂದು ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಸುಮಾರು 3500 ಕೋಟಿ ರೂಪಾಯಿ ಅವರಿಗೆ ಪರಿಹಾರವನ್ನು ಕೂಡ ಕೊಡಬೇಕು. ಆದರೆ ಇದುವರೆಗೂ ಕೂಡ BDA ಆಗಿರ್ಬೋದು, ಅದೇ ರೀತಿಯಲ್ಲಿ KEDB ಆಗಿರ್ಬೋದು, ಒಂದು ಬಾರಿ ಲ್ಯಾಂಡ್ ಅಕ್ವಿಜೇಷನ್ ಅನ್ನು ಮಾಡಿಕೊಂಡ್ರೆ ಆ ಭೂ ಮಾಲೀಕರು ಪದೇ ಪದೇ ಕಚೇರಿಗೆ ಅಲ್ದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವರಿಗೆ ಬದಲಿ ಏನು ಭೂಮಿ ಕೂಡ ಸಿಗೋದಿಲ್ಲ, ಪರಿಹಾರ ಕೂಡ ಸಿಗೋದಿಲ್ಲ. ಈ ರೀತಿಯಾಗಿ ಆಗೋದಕ್ಕೆ ನಾವು ಬಿಡೋದಿಲ್ಲ. ವೈಜ್ಞಾನಿಕವಾಗಿ ಮಾಡಿ ಅದ್ರ ಜೊತೆ ಅಲ್ಲಿ ಏನು ಗ್ರೀನ್ ಬೆಲ್ಟ್ ಅಂತಿದೆ, ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಅದನ್ನ ಗ್ರೀನರಿಯಾಗಿ ಉಳಿಸಿ ಯಾವುದೇ ಕಾರಣಕ್ಕೂ ಕೂಡ ಏನು KEDB ಅಕ್ವಿಜೇಷನ್ ಅನ್ನ ಮಾಡಬಾರದು ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ಜನ ಪರಿಸರವಾದಿಗಳು ಕೂಡ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಿಎಂ ಕೂಡ ಏನು ಕೈಗಾರಿಕಾ ಸಚಿವರ ಜೊತೆ, ಪರಿಸರ ಸಚಿವರ ಜೊತೆ, ಅದೇ ರೀತಿಯಲ್ಲಿ ಕೂಡ ಕಂದಾಯ ಸಚಿವರ ಜೊತೆನೂ ಕೂಡ ಹಿರಿಯ ಅಧಿಕಾರಿಗಳ ಜೊತೆನೂ ಕೂಡ ಸಭೆಯನ್ನು ಕೂಡ ಮಾಡಿದ್ರು. ರೈತ ಮುಖಂಡರ ಜೊತೆನೂ ಕೂಡ ಏನು ಒಂದಷ್ಟು ಸಭೆಯನ್ನು ಕೂಡ ಮಾಡಿದ್ರು. ಮತ್ತೆ ಭೂ ಮಾಲೀಕರು ಏನಿದ್ರು ಅವರನ್ನು ಕೂಡ ಕರೆದು ಸಮಸ್ಯೆಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ. ಹೀಗಾಗಿ ಆ ಒಂದು ವಿಚಾರಕ್ಕೆ ಏನೆಲ್ಲ ಕಾನೂನು ತೊಡಕಿತ್ತು ಅವೆಲ್ಲದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ಜೊತೆ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಮಾಹಿತಿಯನ್ನು ಕೂಡ ಕರೆದಿದ್ದಾರೆ. ಇವತ್ತು ಅದಕ್ಕೆ ಇತ್ಯರ್ಥ ಆಡೋದಕ್ಕೆ ಸಿಎಂ ಅವರು ಕೂಡ ಅಂತಿಮವಾದಂಥ ಸಭೆಯನ್ನು ಕರೆದಿದ್ದಾರೆ. ಇವತ್ತೇನಾದರೂ ಸಮಸ್ಯೆ ಬಗೆಹರಿಸಿಲ್ಲ, ಆ ಒಂದು ಪರಿಹಾರವನ್ನು ಕೂಡ ಕೊಟ್ಟಿಲ್ಲ ಅಂತಂದ್ರೆ ದೊಡ್ಡ ಮಟ್ಟದಲ್ಲಿ ರ್ಯಾಲಿಯನ್ನು ಮಾಡ್ತೇವೆ ಅಂತ ಕೂಡ ರೈತರು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳು ಇಂದು ಏನು ಚನ್ನರಾಯಪಟ್ಟಣ ವಿಚಾರದಲ್ಲಿ ಇವತ್ತು ಸಮಸ್ಯೆಗೆ ಬಗೆಹರಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಅನ್ನೋ ಭರವಸೆ ಸಿಕ್ಕಿದೆ. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.